ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು CSC ಕರ್ನಾಟಕ ಹೆಲ್ಪ್ ಡೆಸ್ಕ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ರುಕ್ಸಾನಾ. ಈ ಚಾನಲ್ನಲ್ಲಿ ನಿಮಗೆ CSC ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್, ID ಕ್ರಿಯೇಷನ್, ಸರ್ವಿಸ್, ಅಪ್ಡೇಟ್ಸ್ ಆ್ಯಂಡ್ ಇನ್ಕಮ್ ಟಿಪ್ಸ್ ಈಸಿ ವೇಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ CSC ID ಅಂದರೆ ಏನು ಅಂತ. ಸೊ CSC ID ಮೀನ್ಸ್ ಕಾಮನ್ ಸರ್ವಿಸ್ ಸೆಂಟರ್ ID. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಡಿಜಿಟಲ್ ಸೇವಾ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಥ್ರೂ ದಿಸ್ ID ನಿಮಗೆ ಡಿಫ್ರೆಂಟ್ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಸರ್ವಿಸ್ ಪ್ರೊವೈಡ್ ಮಾಡ್ಬೋದು. ಲೈಕ್ ಪಾನ್ ಕಾರ್ಡ್ ಆಗಿರ್ಬೋದು, ಆಧಾರ್, ಇನ್ಶೂರೆನ್ಸ್, ಬ್ಯಾಂಕಿಂಗ್, ಟ್ರೈನ್ ಟಿಕೆಟ್ಸ್, ಡ್ರೈವಿಂಗ್ ಲೈಸೆನ್ಸ್, ಲೋನ್ಸ್ ಮತ್ತು ಆಯುಷ್ಮಾನ್ ಕಾರ್ಡ್ ಬಗ್ಗೆ ಈ ಥರ ತುಂಬ ಒಂದು ಸರ್ವಿಸಸ್ ಇರುತ್ತೆ. ಸೊ CSC ID ಕ್ರಿಯೇಟ್ ಮಾಡೋಕ್ಕೆ ನಿಮಗೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಲಿಂಕ್ ಆಗಿರೋ ಆಧಾರ್ ಕಾರ್ಡ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಯಾಕಂತಂದರೆ ಆಧಾರ್ OTP ವೆರಿಫಿಕೇಷನ್ ಕಂಪಲ್ಸರಿ ಇರುತ್ತೆ. ಸೊ ನಿಮಗೆ ಆಧಾರ್ ಲಿಂಕ್ ಮೊಬೈಲ್ ನಂಬರ್ ಇರಬೇಕಾಗುತ್ತೆ. ಸೊ ನಿಮಗೆ ಸ್ಟೆಪ್ ಬೈ ಸ್ಟೆಪ್ CSC ID ಕ್ರಿಯೇಷನ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಅದ್ರ ಬದಲು CSC ಪೋರ್ಟಲ್ ಹೇಗಿರುತ್ತೆ ಅಂತ ನೋಡ್ಕೊಳ್ಳಿ. ಸೊ ಇದು ನಿಮಗೆ CSC ಪೋರ್ಟಲ್ ಇರುತ್ತೆ. ಇದರಲ್ಲಿ ನಿಮಗೆ ಎಲ್ಲ ಸರ್ವೀಸಸ್ ಬೇಕು ಅಂತಂದ್ರೆ ನೀವು ನೋಡ್ಕೋಬಹುದು. ಎಲ್ಲ ಸರ್ವೀಸಸ್ ಇದರ ಹಾಗೆ ನಾನು ಆಫ್ಟರ್ ID ಕ್ರಿಯೇಷನ್ ಇದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡ್ತೀನಿ ನಿಮಗೆ CSC ಪೋರ್ಟಲ್ ಬಗ್ಗೆ. ಸೊ CSC ID ಕ್ರಿಯೇಷನ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಒಂದು ಇಂಪಾರ್ಟೆಂಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದು TEC ಸರ್ಟಿಫಿಕೇಟ್ ಅಂತ ಹೇಳ್ತೀವಿ, ಟೆಲಿ ಎಂಟ್ರಪ್ರನರ್ ಸರ್ಟಿಫಿಕೇಟ್ ಆಗಿರುತ್ತೆ. ಇದು ಕಂಪಲ್ಸರಿ ಆಗಿರುತ್ತೆ ನಿಮಗೆ CSC ID ರಿಜಿಸ್ಟ್ರೇಷನ್ಗೆ. ಸೊ ನಾನು ನಿಮಗೆ ನನ್ನ ಪೇಜ್ ನೋಡ್ಬೋದು ನೀವು, ಸ್ಕ್ರೀನ್. ಸೊ ಇದರಲ್ಲಿ ನಾನು CSC ID ರಿಜಿಸ್ಟ್ರೇಷನ್ ಅಂತ ಕೊಟ್ಟರೆ ಫಸ್ಟ್ ನಿಮಗೆ ಬರುತ್ತೆ. ಸೊ ನಿಮಗೆ ಎರಡು ಥರದಂಥ ಒಂದು ಲಿಂಕ್ ಇಲ್ಲಿ ಸಿಗುತ್ತೆ. ಬಟ್ ನೀವು ಚೂಸ್ ಮಾಡೋದು ಯಾವುದು ಅಂತ ನಾನು ತೋರಿಸ್ತೀನಿ. ಇಲ್ಲಿ CSC ರಿಜಿಸ್ಟರ್ government.in ಇದು ನಮಗೆ ನಾರ್ಮಲ್ ಕಾಮನ್ ಅವ್ರಿಗಿರಲ್ಲ. ಅಂದರೆ ಲೈಕ್ ಬ್ಯಾಂಕ್ ಸೆಕ್ಟರ್ಸ್ ಆಗಿರ್ಬೋದು, ಅದಲ್ದಲೆ ಲೈಕ್ ಬೇರೆ ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗಿರುತ್ತೆ. ಸೊ ನೀವು ಯಾವ ಥರ ಮಾಡ್ಕೋಬೇಕು ಅಂದರೆ ಇಲ್ಲಿ CSC ರಿಜಿಸ್ಟ್ರೇಷನ್ CSC cloud.in ಅಂತ ಇರುತ್ತೆ. ಸೊ ಈ ಆಪ್ಷನ್ಗೆ ಹೋದರೆ ನಿಮಗೆ ಈ ಆಪ್ಷನ್ ನೀವು ಚೂಸ್ ಮಾಡಬೇಕಾಗುತ್ತೆ, ಬಿಕಮ್ ಅ ರೂರಲ್ ಎಂಟ್ರಪ್ರನರ್. ಸೊ ಗೆಟ್ ಸ್ಟಾರ್ಟೆಡ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದೆಲ್ಲ ಇಲ್ಲಿ ಇರುತ್ತೆ. ಸೊ TEC ಸರ್ಟಿಫಿಕೇಟ್ ಇಲ್ಲಿ ಏನಿದೆ ಇದು ಮ್ಯಾಂಡೇಟರಿ ಇರುತ್ತೆ. ಮಿನಿಮಮ್ ನೀವು SLCನಾದರೂ ಪಾಸ್ ಆಗಿರಬೇಕು. ಹೈಯೆಸ್ಟ್ ಕ್ವಾಲಿಫಿಕೇಶನ್ ಡಾಕ್ಯುಮೆಂಟ್ ತೋರಿಸುತ್ತೆ. ಸೊ ಇಂಡಿಯನ್ ಪಾಸ್ಪೋರ್ಟ್ ಮತ್ತು ಪೊಲೀಸ್ ವೆರಿಫಿಕೇಶನ್ ರಿಪೋರ್ಟ್ ಇದು ಮ್ಯಾಂಡೇಟರಿ ಆಗಿರಲ್ಲ. ಸೊ ಇಲ್ಲಿ ಬ್ಯಾಂಕ್ BC ಸರ್ಟಿಫಿಕೇಟ್, ಬ್ಯಾಂಕ್ BC ತಗೋಬೇಕು ಅಂತ CSCಗೆ ಬರೋರು ಇದ್ರೆ ಸೊ ನಿಮಗೊಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಅದು 6 ಮಂತ್ ನಿಮ್ಮ ID ಕ್ರಿಯೇಷನ್ ಆದ್ಮೇಲೆ ಸಿಗೋದು. ಮಿನಿಮಮ್ 600 ಟ್ರಾನ್ಸಾಕ್ಷನ್ ಆದ್ರೂ ನಿಮ್ಮ ಅಕೌಂಟಲ್ಲಿ ಆಗಿರಬೇಕು. ಬ್ಯಾಂಕ್ ಆಗಿರ್ಬೋದು, ಇಲ್ಲ ಆಧಾರ್ ಆಗಿರ್ಬೋದು, ಈ ಸ್ಟ್ಯಾಂಪಿಗೆ ಎಲ್ಲದಕ್ಕೆ ನಿಮಗೆ ಇದು ಇಂಪಾರ್ಟೆಂಟ್ ಇರುತ್ತೆ. ಸ್ಟಾರ್ಟಿಂಗ್ 6 ಮಂತ್ ನಿಮಗೆ ನಾರ್ಮಲ್ ಸರ್ವಿಸಸ್ ಕೊಟ್ಬಿಟ್ಟೆ ನೀವು ಅರ್ನ್ ಮಾಡ್ಬೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಜೋ ಸ್ಟಾರ್ ಕೊಟ್ಟಿರ್ತಾರೆ ರೆಡ್, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಟೆಲಿ ಎಂಟರ್ಪ್ರನರ್ ಕೋರ್ಸ್ ಇಸ್ ಎ ಸರ್ಟಿಫಿಕೇಶನ್ ಕೋರ್ಸ್ ಆಫರ್ಡ್ ಬೈ CS Academy. On the completion of this course, the user will be eligible to open his or CSC Central and apply as a village level entrepreneur in the CSC network. So TEC ಸರ್ಟಿಫಿಕೇಟ್ ಮ್ಯಾಂಡೇಟರಿ ಇರುತ್ತೆ. ಸೊ ನೀವು ಎಲ್ಲಿ ಇದು TEC ಸರ್ಟಿಫಿಕೇಟ್ ಅಪ್ಲೈ ಮಾಡ್ಬೋದು, ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನಿಮ್ಮ ನೆಕ್ಸ್ಟ್ ಬ್ರೌಸರ್ ಓಪನ್ ಮಾಡಿಕೊಂಡು TEC ಅಪ್ಲೈ ಅಂತ ಕೊಟ್ರು, ರಿಜಿಸ್ಟ್ರೇಷನ್ ಕೊಟ್ರು, ನಿಮಗೆ ಫಸ್ಟ್ ಲಿಂಕ್ ಬರುತ್ತೆ CSC entrepreneur.in ಅಂತ ಹೇಳಿ. ಸೊ ಇದಕ್ಕೆ ರಿಜಿಸ್ಟರ್ ಮಾಡ್ಕೋಬೇಕು ನೀವು. ಆ್ಯಸ್ ಪರ್ ಆಧಾರ್ ಕಾರ್ಡ್ ಥರನೇ ನಿಮ್ದೇನಿರುತ್ತೆ, ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್, ಜೆಂಡರ್, ಫಾದರ್ ನೇಮ್, ಅಡ್ರೆಸ್ ಏನಿದ್ರು ನೀವು ಹಾಕ್ಬೇಕಾಗುತ್ತೆ. ಸೊ ಫಸ್ಟ್ ಆಸ್ ಪರ್ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ನೇಮನ್ನು ಹಾಕ್ತೀರಾ, ನಿಮ್ಮ ಮೊಬೈಲ್ ನಂಬರ್, ಫಾದರ್ ನೇಮ್, ಓಕೆ, ಇಮೇಲ್ ID, ನಿಮ್ಮ
ಏನು ನೀವು ಯಾವ ಸ್ಟೇಟ್, ಕರ್ನಾಟಕ ಆದರೆ ಕರ್ನಾಟಕ, ಯಾವ ಸ್ಟೇಟ್ ಅದು, ಡಿಸ್ಟಿಕ್ ಯಾವುದು, ನಿಮ್ಮ ಜೆಂಡರ್ ಯಾವುದು, ಡೇಟ್ ಆಫ್ ಬರ್ತ್, ಮತ್ತು ನಿಮ್ಮದೊಂದು ಫೋಟೋ. ಇಲ್ಲಿ ಫೋಟೋ ನೀವು ಕ್ಲಿಯರ್ ಆಗಿ ಸ್ಟುಡಿಯೋ ತೆಗೆಸಿ ಅದೊಂದು PDF ಥರ ಮಾಡ್ಕೊಡಲ್ಲ, ಸಾರಿ JPG ಇಲ್ಲ PNG ಟೈಪಲ್ಲಿ ನೀವು ನಿಮ್ಮ ಮೊಬೈಲಿಗೆ ಕಳಿಸ್ಕೊಂಡು 50 KB ಕಂಪ್ರೆಸ್ ಮಾಡಿಕೊಂಡು ನೆಕ್ಸ್ಟ್ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅಡ್ರೆಸ್ಸು. ಸೊ ಬಿಕಾಸ್ ಆಫ್ ದಟ್ ಫೋಟೋ ಕ್ಲಿಯರ್ ಆಗಿಲ್ಲ ಅಂತಂದ್ರೂ ರಿಜೆಕ್ಟ್ ಆಗೋ ಚಾನ್ಸಸ್ಗಳಿರುತ್ತೆ. ಸೊ ನೆಕ್ಸ್ಟ್ ಬನ್ನಿ, ನಾನು ಇಲ್ಲಿ ಅಪ್ಲೈ ಮಾಡಿ, ನಂದು ಆಲ್ರೆಡಿ ಆಗಿದೆ, ಬೇರೆಯವ್ರ ನೇಮಲ್ಲಿ ಹಾಕ್ತೀನಿ. ಓಕೆ, ಇಲ್ಲಿ ನಿಮ್ಮ ಫೋನ್ ನಂಬರ್, ನಿಮ್ಮದು ಇಮೇಲ್ ID ಯು ಹ್ಯಾವ್ ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಬರುತ್ತೆ. ಸೊ ನಿಮ್ಮದು ಇಮೇಲ್ ID ಏನಿದೆ ಅದನ್ನು ಹಾಕಿ, ನಾನು ಏನು ತೋರಿಸಿದ್ದೆ ಆವಾಗ, ಲೈಕ್ ನೋಡಿ ಎಲ್ಲ ಅಪ್ಲೈ ಮಾಡಿ ನೀವು ಕ್ಯಾಪ್ಚರ್ ಅಂತಂದರೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟು ಕ್ಯಾಪ್ಚರ್ ಎಂಟರ್ ಮಾಡಿ ಅಗ್ರಿ ಕೊಟ್ಟು ಸಬ್ಮಿಟ್ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ, ಈ ಥರ ಪೇಮೆಂಟ್ ಪೇಜ್. ಸೊ ಸಾರಿ, ಕೊಟ್ಟು ನೀವು ನೆಕ್ಸ್ಟ್ ಬಂದ್ರೇ ನಿಮಗೆ ಕಂಪ್ಲೀಟ್ ನಾನು ಡೀಟೇಲ್ಸ್ ಹಾಕಿದ್ದೀನಿ. ಸೊ ಅದಕ್ಕೆ ನೆಕ್ಸ್ಟ್ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಕೊಟ್ಟರೆ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀರಾ, ಪೇಮೆಂಟ್ ಪೇಜ್ಗೆ ಬರುತ್ತೆ. ಸೊ ನಿಮಗೆ ಇಲ್ಲಿ ಪೇಮೆಂಟ್, ಕಾರ್ಡ್ ಪೇಮೆಂಟು ಮಾಡ್ಬೋದು. ನಿಮ್ಮ ಕಾರ್ಡ್ ಪೇಮೆಂಟ್ ನಂಬರ್, ಎಕ್ಸ್ಪೈರಿ ಮತ್ತು CVV ಹಾಕಿ ಪೇ ನಾವು ಕೊಟ್ಟರೆ ಪೇಮೆಂಟ್ ಬರುತ್ತೆ. OTP ಹಾಕಿ ನಿಮಗೆ ಇಲ್ಲಿ ಟೋಟಲ್ ಅಮೌಂಟು 1479 ₹0.72 ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಅದು ಅಲ್ಲದಲ್ಲೇ ನಿಮಗೆ ನೆಟ್ ಬ್ಯಾಂಕಿಂಗಲ್ಲೂ ಮಾಡ್ಬೋದು, ಬೇರೆ ಬ್ಯಾಂಕ್, ಯಾವ ಬ್ಯಾಂಕಲ್ಲಾದ್ರೂ ನೀವು ಮಾಡ್ಬೋದು. ನನ್ನ ಪ್ರಕಾರ ನೀವು UPIಗೆ ಹೋಗಿ ಜಸ್ಟ್ ಫೋನ್ಪೇನ, ಗೂಗಲ್ ಪೇ ಯಾವುದಾದ್ರೂ ಓಪನ್ ಮಾಡಿ ನಿಮ್ಮ UPI ಜನರೇಟ್ QR ಕೋಡ್ ಕೊಟ್ಟು QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಪೇಮೆಂಟ್ ಆಗುತ್ತೆ. ಓಕೆ, ಪೇಮೆಂಟ್ ಆಗಿದ ತಕ್ಷಣನೇ ನಿಮ್ಮ ಏನು ಮೇಲ್ ಕೊಟ್ಟಿರ್ತೀರಾ ಆ ಮೇಲಿಗೆ ಅದರದ್ದು OTP, ಸಾರಿ ಅದರದ್ದು ಯೂಸರ್ ನೇಮ್, TEC ಸರ್ಟಿಫಿಕೇಟ್ದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನಿಮ್ಮ ಮೇಲಿಗೆ ಬರುತ್ತೆ. ಸೊ ಅದು ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಬರುತ್ತೆ ಅಂತ ಹೇಳಿ. ಸೊ ಸರ್ಚ್ ಮಾಡಿದ್ರೆ ರಿಜಿಸ್ಟ್ರೇಷನ್ ನೋಡಿ, ಡಿಯರ್ ಯೂಸರ್ ವೆಲ್ಕಮ್ ಟು CSE ಕೋರ್ಸ್, ಥ್ಯಾಂಕ್ ಯು ಫಾರ್ ರಿಜಿಸ್ಟರಿಂಗ್ ಯುವರ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನಿಮಗೆ ಇಲ್ಲಿ ಏನಿದೆ ತೋರಿಸುತ್ತೆ. ಸೊ ಲಾಗಿನ್ ಆಗಾಗ ಅಲ್ಲೇ ಒಂದು ಲಿಂಕ್ ಇರುತ್ತೆ, ನೀವು ಇಲ್ಲಿ ಲಾಗಿನ್ ನೋಡಿ. TECಯಲ್ಲಿ ನೀವಿಗೆ ಈ ಲಿಂಕ್ ಕೊಟ್ರೆ, ನಾನು ಡಿಸ್ಕ್ರಿಪ್ಷನ್ ನಾನು ಲಿಂಕ್ ಕೊಡ್ತೀನಿ, ರಿಜಿಸ್ಟರು ಕೂಡ ಇದರಲ್ಲೂ ಮಾಡ್ಕೋಬೋದು, ಲಾಗಿನ್ ಕೂಡ ಮಾಡ್ಕೋಬೋದು. ಸೊ ನಿಮ್ಮ ಯೂಸರ್ ನೇಮ್ ಏನು ಕೊಟ್ಟಿದ್ದಾರೆ ಅದು ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಕೊಟ್ಟರೆ ನಿಮಗೆ ಈ ಥರ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಸೊ ಈ ಡ್ಯಾಶ್ ಬೋರ್ಡಲ್ಲಿ ನಿಮ್ಮ ಯೂಸರ್ ನೇಮು, ನಿಮ್ಮ ನೇಮು, ಯಾವಾಗ ನೀವು ಅಕೌಂಟ್ ಕ್ರಿಯೇಟ್ ಮಾಡಿರ್ತೀರಾ ಮತ್ತು ಯಾವ ಲ್ಯಾಂಗ್ವೇಜ್, ನಾರ್ಮಲಿ ಇಂಗ್ಲೀಷಲ್ಲೇ ಇರುತ್ತೆ, ಇಂಗ್ಲೀಷ್ ಆ್ಯಂಡ್ ಹಿಂದಿ, ಕನ್ನಡದಲ್ಲಿ ಇರೋದಿಲ್ಲ. ಸೊ ನಿಮಗೆ ಲರ್ನಿಂಗಿಗೆ ಬಂದು ಇಲ್ಲಿ 11 ಮಾಡ್ಯೂಲ್ಸ್ ಇರುತ್ತೆ. ಇದು ನಿಮಗೆ PDF ಆಗಿ ಇರುತ್ತೆ ಮತ್ತು ವಿಡಿಯೋಸ್ ಇರುತ್ತೆ. ವಿಡಿಯೋ ನಿಮಗೆ 2 ಆಪ್ಷನ್ಸ್ ಇದೆ, ಇಂಗ್ಲೀಷ್ ಆ್ಯಂಡ್ ಹಿಂದಿ. ಸೊ ಈ ಒಂದು ವಿಡಿಯೋ ಓಪನ್ ಮಾಡಿಕೊಡ್ತೀನಿ, ನಿಮಗೆ ತೋರಿಸ್ತೀನಿ. ಜಸ್ಟ್ Anil, do you know that to be a successful entrepreneur, one has to show his or her dynamic. ಈ ಥರ ನಿಮಗೆ ವಿಡಿಯೋಸ್ ಇರುತ್ತೆ. ವಿಡಿಯೋಸ್ ಅರ್ಥ ಆಗಿಲ್ಲ ಅಂತಂದ್ರೆ PDF ಕೂಡ ಇದೆ, ನೋಡ್ಕೋಬಹುದು ನೀವು. PDF ಅಲ್ಲಿ ಎಲ್ಲ ರೀತಿಯಾದಂತಹ ಇನ್ಫಾರ್ಮೇಶನ್ ಇರುತ್ತೆ. ಇದನ್ನ ನೋಡ್ಕೊಂಡು ನೀವು ಒಂದೊಂದು ಏನು ಮಾಡ್ಬೋದು, 11 ಮಾಡ್ಯೂಲ್ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಇಲ್ಲಿ ಅಸೆಸ್ಮೆಂಟ್ಸ್ ಇರುತ್ತೆ. ಸೊ ಏನು ಅಸೆಸ್ಮೆಂಟ್ಸ್ ಅಪ್ಪ ಅಂತ ಹೇಳಿದ್ರೆ 10 ನೀವು ಏನು 11 ಕೋರ್ಸ್ ಇರುತ್ತೋ ಅದ್ರದ್ದು ಬಗ್ಗೆ ಒಂದು ಅಸೆಸ್ಮೆಂಟ್, 10 ಕ್ವಶನ್ಸ್ ಇರುತ್ತೆ. ನೀವು ಏನು ಮಾರ್ಕ್ಸ್ ಅಪ್ಟೈನ್ ಮಾಡಿದ್ದೀರಾ ಅದ್ರದ್ದು ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ಇದೆಲ್ಲ ಲಾಕ್ ಆಗಿರುತ್ತೆ. ಒಂದೊಂದು ಅಸೆಸ್ಮೆಂಟ್ ಕ್ರಿಯೇಟ್ ಆದ ತಕ್ಷಣ ನಿಮಗೆ ಒಂದೊಂದು ಓಪನ್ ಆಗಿ ಆಫ್ಟರ್ ದಟ್ ಯು ಕ್ಯಾನ್ ಟೇಕ್ ದ ಎಕ್ಸಾಮ್ಸ್. ಸೊ ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಗೆ ಎಕ್ಸಾಮ್ ಬರಿಬೋದು ಅಂದರೆ ಎಕ್ಸಾಮ್ಸನ್ನ ಕ್ವಶನ್ಸ್ ಆನ್ಸರ್ಸ್ ಏನಿದೆ ಅದನ್ನು ನಾನು ನಿಮಗೆ ವಿಡಿಯೋ ಮಾಡಿ ಕಳಿಸ್ತೀನಿ.
ಸೊ ಇದನ್ನ ಸಬ್ಮಿಟ್ ಮಾಡಿದ್ರೆ ನಿಮಗೆ ಆಲ್ರೆಡಿ ಪಾಸ್ ದ ಎಕ್ಸಾಮ್, ಕೈಂಡ್ಲಿ ಗೋ ಟು ಯುವರ್ ಡ್ಯಾಶ್ ಬೋರ್ಡ್ ಟು ಗೆಟ್ ದ ಸರ್ಟಿಫಿಕೇಟ್ ಅಂತ ತೋರಿಸ್ತಿದೆ. ಸೊ ನೀವೇನ್ ಮಾಡ್ಬೋದು, ಸರ್ಟಿಫಿಕೇಟ್ ಆಫ್ಟರ್ ಟೇಕಿಂಗ್ ದ ಎಕ್ಸಾಮ್ ನಿಮಗೆ ಡ್ಯಾಶ್ ಬೋರ್ಡ್ ಅಲ್ಲಿ ಇಲ್ಲಿ ಡೌನ್ಲೋಡ್ ಕೊಟ್ರೆ ನಿಮ್ ಸರ್ಟಿಫಿಕೇಟ್ ಏನಿದೆ ಕಂಪ್ಲೀಷನ್ ಆದ್ಮೇಲೆ ನಿಮಗೆ ನಿಮ್ TEC ಸರ್ಟಿಫಿಕೇಟ್ ಬರುತ್ತೆ. ಸೊ ಈ TEC ಸರ್ಟಿಫಿಕೇಟ್ ಇಲ್ಲಿ ಏನಿದೆ ಇದೇ ನಿಮ್ದು TEC ನಂಬರ್ ಆಗಿರುತ್ತೆ. ಈ ನಂಬರ್ನ ತಗೊಬಂದು ನೀವು ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ಸೊ ನಾನು ಕಾಪಿ ಮಾಡಿ, ಆಲ್ರೆಡಿ ನಾನು ರಿಜಿಸ್ಟರ್ಡ್ ಆಗಿದೆ ಅಂತ ತೋರಿಸುತ್ತೆ. ವ್ಯಾಲಿಡೇಟ್ ಮಾಡಿದ್ರೆ ಯುವರ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಆಲ್ರೆಡಿ ಟು ಚೆಕ್ ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ತೋರಿಸಿದೆ. ಬೇರೆ ನಂಬರ್ ಆದ್ರೆ ನಿಮಗೆ ವ್ಯಾಲಿಡೇಟ್ ಇಲ್ಲಿ ಮಾಡ್ಬೋದು. ಇಲ್ಲಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಏನು ಕೊಟ್ಟು ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಏನಿದೆ ಅಂತ ತೋರಿಸುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ನಿಮಗೆ TEC ಸರ್ಟಿಫಿಕೇಟ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ಗೊತ್ತಾಯಿತು, ಹೇಗೆ ಅದು ಪೋರ್ಟಲ್ ಇರುತ್ತೆ ಅಂತ ನೋಡಿದ್ರಿ ನೀವು. ಸೊ ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು CSC ID ಕ್ರಿಯೇಷನ್ ಹೇಗೆ ಅಂತ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಹೆಲ್ಪ್ ಆಗಿದ್ರೆ ಇದನ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ವಿಡಿಯೋ ನಂದು ಇದು CSC ಅವರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ವಿಡಿಯೋಸ್ಗಳನ್ನ ಮಾಡ್ತಿದ್ದೀನಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಯಾರಾದರೂ CSC VL ಅವರಿಗೆ ಏನಾದರೂ ಸರ್ವಿಸಸ್ ಬೇಕು ಅಂತಂದ್ರೆ ನೀವು ಕಮೆಂಟ್ ಮಾಡಿ ನಿಮಗೆ ಏನು ಸಪೋರ್ಟ್ ಬೇಕು ಅಂತಂದ್ರೆ ನಾನು ಪ್ರಯತ್ನ ಪಡ್ತೀನಿ ಕಂಪ್ಲೀಟ್ ಆಗಿ ನಿಮ್ಗೆ ಸಾಲ್ವ್ ಮಾಡೋಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.